ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಿದ್ದೇಶ್ವರ ಸ್ವಾಮೀಜಿಯವರ ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ದೇವರು ಕರುಣಿಸಿರುವಂತಹ ಈ ದೇಹವೆಂಬ ದಿವ್ಯ ವೀಣೆಯಿಂದ ವಿಜ್ಞಾನಿಗಳು ಸತ್ಯ ಜ್ಞಾನದ ರಾಗವನ್ನು ನುಡಿಸಿದರು. ಸಾಹಿತಿಗಳು ಶಬ್ದ ರಾಗವನ್ನು, ರೈತರು ಹಸಿರು ವನಸಿರಿ ರಾಗವನ್ನು ನುಡಿಸಿದರು. ಅದೇ ರೀತಿ ನಮ್ಮ ಕೈಗಳಿಂದ ಕಾರ್ಯಸಂಗೀತ, ಕಾಲುಗಳಿಂದ ಚಲನ ಸಂಗೀತ, ಹೃದಯದಿಂದ ಭಾವಗೀತೆಗಳನ್ನು, ಬುದ್ಧಿಯಿಂದ ವಿಚಾರ ಸಂಗೀತವನ್ನು ನುಡಿಸಿ ಜಗತ್ತನ್ನು ಇನ್ನಷ್ಟು ಸುಂದರಗೊಳಿಸಿದ್ರು. ಅದೇ ರೀತಿಯಾಗಿ ನಮ್ಮ ನಡೆ ನುಡಿ ಎಲ್ಲವೂ ತಾಳಬದ್ಧ ಲಯಬದ್ಧವಾಗಿದ್ರೆ ಜೀವನವೇ ಸಂಗೀತಮಯವಾಗುತ್ತದೆ. ಎಲ್ಲಾ ವಾದ್ಯಗಳನ್ನು ಒಂದಕ್ಕೊಂದು ಹೊಂದಿಸಿಕೊಂಡು ನುಡಿಸಿದಾಗ ಮಾತ್ರ ಸುಗಮ ಸಂಗೀತವು ನಿರ್ಮಾಣವಾಗುತ್ತದೆ. ಹಾಗೆಯೇ ನಾವೆಲ್ಲರೂ ಕೂಡ ಹೊಂದಿಕೊಂಡು ಬಾಳಿದಾಗ ಮಾತ್ರ ನಮ್ಮ ಜೀವನವು ಪಾವನವಾಗುತ್ತದೆ. ಈ ಪ್ರಪಂಚದಲ್ಲಿ ನಾವೆಲ್ಲರೂ ಪರಸ್ಪರ ಅವಲಂಬಿತರೆ. ಸಾಕ್ಷಾತ್ ಶಿವನೇ ಆದರೂ ಶಕ್ತಿಗಾಗಿ ಪಾರ್ವತಿಯನ್ನು ಅವಲಂಬಿಸಬೇಕಾಗುತ್ತದೆ. ಜೊತೆಗೆ ಗಣಪತಿ, ಷಣ್ಮುಖ, ವೀರಭದ್ರ ಎಲ್ಲರೂ ಇರಬೇಕಾಗುತ್ತದೆ. ಈಗ ಒಂದು ಹಸುಗೂಸು ಮನೆಯಲ್ಲಿ ಏನೂ ಮಾಡೋದಿಲ್ಲ, ಆದರೆ ಅದು ಸುಮ್ಮನೆ ನಕ್ರೆ ಸಾಕು, ಮನೆಯಲ್ಲಿ ಸ್ವರ್ಗವೇ ಇಳಿದಂತಾಗುತ್ತದೆ. ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಡೆದವರಿಂದಲೂ ಆಗದಂತಹ ಕೆಲಸ ಅದು ಮಾಡುತ್ತದೆ. ನೆಲ ಕೀಳಲ್ಲ, ಮುಗಿಲು ಮೇಲಲ್ಲ, ನೆಲದ ಆಧಾರದ ಮೇಲೆಯೇ ಅಲ್ಲವೇ ನಮ್ಮ ಮುಗಿಲೆತ್ತರದ ಮನೆಗಳು ನಿಂತದ್ದು. ಹಗಲಿನಲ್ಲಿ ಪ್ರಚಂಡ ಪ್ರಕಾಶ ನೀಡುವಂತಹ ರವಿಗೆ ಎಷ್ಟು ಬೆಲೆಯೋ, ರಾತ್ರಿಯಲ್ಲಿ ಬೆಳದಿಂಗಳು ನೀಡುವಂತಹ ಚಂದ್ರನಿಗೂ ಕೂಡ ಅಷ್ಟೇ ಬೆಲೆ ಇರುವಂಥದ್ದು. ಪೀಠೋಪಕರಣಗಳಿಗೆಷ್ಟು ಮಹತ್ವವೋ ಅಷ್ಟೇ ಮಹತ್ವ ಕಸಬರಿಕೆಗೂ ಇರುತ್ತದೆ. ವಿದ್ಯುತ್ ವಲಯದಲ್ಲಿ ಫ್ಯೂಸ್ ತೀರಾ ಚಿಕ್ಕದು, ಆದರೆ ಅದು ಅಪಾಯದ ಸಂದರ್ಭದಲ್ಲಿ ತಾನಾಗೇ ಕರಗಿ ಹೋಗಿ ಎಲ್ಲರನ್ನೂ ಕಾಯುತ್ತದೆ. ಸಾಹೇಬರು ಕಚೇರಿಯಲ್ಲಿ ದೊಡ್ಡವರಿರಬಹುದು, ಆದರೆ 8-9 ಗಂಟೆ ದುಡಿತಿರಬಹುದು, ಆದರೆ ಮನೆಯಲ್ಲಿ ಗೃಹಿಣಿಯಾದವರು 24 ಗಂಟೆ ಯಾವ ರಜೆಯೂ ಇಲ್ಲದೆ ದುಡಿಯುತ್ತಾರೆಂಬುದನ್ನು ಮರೆಯಬಾರದು. ಹೀಗೆ ಎಲ್ಲರ ಉಪಕಾರವನ್ನು ಸ್ಮರಿಸಿಕೊಂಡು ಸಂತಸದಿಂದಿರುವುದೇ ಕೃತಜ್ಞತೆ ಧರ್ಮ ಜೀವನ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.